ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಟೈಮ್ ಬಂದು 10:30 ಆಗಿದೆ. ನಾನಿವತ್ತು ಸಂಡೇ ಲಾಗ್ ಮಾಡ್ತೀನಿ, ಡೈಲಿ ಲಾಗ್ ಮಾಡ್ತೀನಿ. ನಾನು ಇವತ್ತು ಸಂಡೇ ಏನು ಬೆಳಗ್ಗೆ ಸಂಜೆವರೆಗೆ ಏನೇನು ಮಾಡ್ತೀನಿ ನೋಡಿ. ಇವತ್ತು ನಾನು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ. ಯಾಕೆ ವೆದರ್ ಒಂಥರ ಮಳೆ ಬರಾಗಿದೆ. ನನಗೆ ಹತ್ರ ಇದ್ರೆ ಆಗಲ್ಲ. ನನಗೆ ಮಾರ್ನಿಂಗು 4 o'clock ನನಗೆ ಸ್ಟಾರ್ಟ್ ಆಯಿತು ತಲೆನೋವು. ಅದ್ರಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಮೋಟ್ರ್ ಹಾಕ್ತಾರೆ ನೀರು, ಅಯ್ಯೋ ಸೌಂಡಿಗೆ ಇನ್ನೂ ಜಾಸ್ತಿ ಆಗೋದು ನನಗೆ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬ್ರಷ್ ಮಾಡಿ ಕಾಫಿ ಕುಡಿದು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಬಿಟ್ಟೆ. ಇವಾಗ 10:30 ಆಗಿದೆ ನೋಡಿ. ಬೆಳಗ್ಗೆ ಸಂಜೆವರೆಗೆ ಏನೇನು ಮಾಡ್ತೀನಿ ನೋಡಿ. ಇದರಲ್ಲೇ ನಾನು ಕುಕ್ಕಿಂಗ್ ಲಾಗಲ್ಲ, ಇದರಲ್ಲೇ ನಾನು ಮಾಡಿ ತೋರಿಸ್ತೀನಿ ನೋಡಿ. ಇವತ್ತು ಮನೇಲೇ ಇದ್ದೀನಲ್ವ, ಅದಕ್ಕೆ ಒಂದು ಲಾಗ್ ಮಾಡೋಂತ ಮಾಡ್ತಾಯಿದ್ದೀನಿ. ನಿನ್ನೆಲ್ಲ ಇಡೀ ಕೆಲಸ ಮಾಡಿ ಟಯರ್ಡ್ ಆಗಿಬಿಟ್ಟಿದೆ ಸಾಟರ್ಡೆ. ಅದಕ್ಕೆ ನಾನೊಂದು ಲಾಗ್ ಮಾಡ್ತೀನಿ ಬೆಳಗ್ಗೆ. ಇದು ನನಗಂತೂ ಇರಲೇಬೇಕಿದ್ದು. ಇದು ವಿಕ್ಸಿ, ಇದೆಲ್ಲ ನನಗೊಂಥರ ಕೋಲ್ಡ್ ಆಗ್ಬಿಡ್ತಾರೆ. ಇದೆಲ್ಲ ನನಗೆ ಬೇಕೇ ಬೇಕು. ಬನ್ನಿ ಇವಾಗ ಹೋಗಿ ಕಾಫಿ ಮಾಡ್ತೀನಿ ಇನ್ನೊಂದ್ಸಲ. ಒಳ್ಳೆ ನಾನು ಕಾಫಿ ಎರಡನೇ ಸಲ ಕಾಫಿ ಕೊಡ್ತಿರೋದು. ನನಗೆ ಕಾಫಿ ಇಲ್ಲ ಅಂದರೆ ನಾನು ಇರೋಕ್ಕೆ ಆಗಲ್ಲ. ನನಗೆ ಬೆಳಗ್ಗೆ ಒಂದ್ಸಲ ಕುಡಿದ್ಬಿಟ್ಟು ಮಾತ್ರ ಹಾಕಿ ಮಲಗಿಬಿಟ್ಟಿದ್ದೀನಿ. ಕಾಫಿ ಇದು ಎರಡನೇ ಸಲ ಕಾಫಿ ಕುಡಿದು ಕುಡಿದ್ಬಿಟ್ಟು ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು. ನನಗೂ ಇವತ್ತು ಸ್ನಾನ ಮಾಡಿ ನಾಳೆನೇ ಎಣ್ಣೆ ಹಚ್ಕೋಕ್ಕಿಲ್ಲ. ನನಗೆ ತಲೆನೋವು ಸ್ಟಾರ್ಟ್ ಆಗೋದು. ನಾನು ತಲೆಗೆ ಎಣ್ಣೆ ಹಚ್ಚಿ 2 ದಿನ ಆಯಿತು. ನಾನು ಫ್ರೈಡೇ ಸ್ನಾನ ಮಾಡಿ ಎಣ್ಣೆ ಮೈಗೆ ಮಾಡ್ಕೊಂಡೆ, ತಲೆಗೆ ಎಣ್ಣೆ ಹಚ್ಚೋಕ್ಕಾಗಿಲ್ಲ. ಇವಾಗ ತಲೆನೋವು. ನಾನೇ ಹೋಮ್ ಮೇಡ್ ಮಾಡಿದ್ದಿಲ್ಲ ಹರ್ಬಲ್ ಆಯಿಲು, ಅದು ಹಚ್ಕೊಳ್ತೀವಿ. ಬಾಟ್ಲ್ ಹಾಕಿದ್ದಲ್ಲ, ಬಾಟ್ಲು ಮುಚ್ಚಲೇ ಮಾಡ್ಕೊಬೇಕು. ಅದಕ್ಕೆ ಇವಾಗ ನನ್ನ ಮಗಳು ಒಂದು ಡಬ್ಬ ಎತ್ತಿಟ್ಟಿದ್ದೀನಿ, ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ನನಗೆ ಬರುತ್ತೆ ಒಂದು ತಿಂಗಳು 1.5 ತಿಂಗಳು ಬರುತ್ತೆ ಅಷ್ಟೇ. ಮತ್ತೆ ಕಾಯಿಸ್ತೀನಿ. ಮಾಡಿ ಸಂಡೇ ಅಲ್ವಾ, ನಾನು ನನ್ನ ಮಗಳಿಗೆ ಸಾಂಬಾರೆಲ್ಲ ಮಾಡಿ ಪ್ಯಾಕ್ ಮಾಡಿದೆ. ಅವಳು ಡೆನ್ಸೋ ಮಾಡ್ದಮ್ಮ ಅಂತಂದು ನೈಟು 9:30 ಆಯಿತು. ಅವಳು ಇನ್ನೂ ಶೂಟ್ ಮುಗಿಸ್ಕೊಂಬಂದಿಲ್ಲ. ಸರಿ ಹಂಗೆ ಇಟ್ಬಿಡಿ. ಇವತ್ತು ಅವಳಿಗೊಂದು ಅದ್ರ ಜೊತೆ ಸ್ವಲ್ಪ ತುಂಬ ದಿನ ಅಂದ್ಕೊಳ್ತಾ ಇದ್ದೆ. ಅವಳಿಗೆ ಬೋಂಡ ತುಂಬ ಇಷ್ಟ. ಬಿಸಿ ಬೋಂಡ ಮಾಡಿಬಿಟ್ಟು ಸಾಂಬಾರು ಮಾಡಿ ಒಂದು 4 ಚಪಾತಿ ಮಾಡಿ ಅವಳಿಗೆ ಪ್ಯಾಕ್ ಮಾಡ್ತೀನಿ. ನಮಗೆ ಬೇರೆ ಮಾಡ್ತೀನಿ. ಇವತ್ತು ಇಡೀ ನಾನು ಸಂಡೇ ಹಾಲ್ ಮಾಡ್ತೀನಿ. ಬನ್ನಿ ಹೋಗೋಣ ಹೊರಗಡೆ ಅಂದ್ಕೊಂಡಿದ್ದೆ, ಹೋಗ್ತೀನಿ. ನೆಕ್ಸ್ಟ್ ವೀಕ್ ಸ್ವಲ್ಪ ಬಿಸಿಲಿದ್ರೆ ಹೋಗ್ತೀನಿ. ಐಡಿಯಾ ಮಾಡಿಲ್ಲ ಎಲ್ಲಿ ಹೋಗ್ಬೇಕಂತ. ಫನ್ವರ್ಡ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಫನ್ವರ್ಡ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಬರೋಣ ಅಂತ ಇದ್ದೀನಿ. ನಾನು ಇವಾಗ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀನಿ. ಏನಕ್ಕಂತ ಹೆಲ್ತ್ ಇಶ್ಯೂಸಿಂದ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ. ನನಗೆ ಅನಿಸುತ್ತೆ, ಇಲ್ಲ ನನಗೆ ತುಂಬ ಜನ ಹೇಳಿದ್ದಾರೆ ನನ್ನದು ಬ್ಲೌಸು ಡ್ರೆಸ್ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ. ಈ ನೈಟಿ ನನಗೂ ಥರ ಫಿಟ್ ಆಗಿತ್ತು. ನನಗೆ ಇವ್ರು ಎಲ್ಲ ಲೂಸ್ ಪರವಾಗಿಲ್ಲ. ನನಗೆ ಸಣ್ಣ ಆದರೂ ಪರವಾಗಿಲ್ಲ, ದಪ್ಪ ಆದ್ರೂ ನಾನು ಆಗ್ತಿದ್ದಾಗೆ ಎಲ್ಲ ಸರಿಯಾಗಿ ಕೆಲಸ ಮಾಡ್ತೀನಿ. ಫಸ್ಟ್ ಕಾಫಿ ಕೊಡ್ತೀನಿ. ಎಲ್ಲ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ಥರ ಸಪೋರ್ಟ್ ಮಾಡ್ತಾರೆ. ನನಗೆ ತುಂಬ 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 ಖುಷಿಯಾಗುತ್ತೆ. ತುಂಬ ನಾನು ಧನ್ಯವಾದ ಹೇಳ್ತೀನಿ. ನಾನು ಅದಕ್ಕೋಸ್ಕರ ನನಗೆ ಮುಂಚೆ ನನಗೆ ಏನು ಮಾತಾಡಬೇಕು, ಹೇಗೆ ನಾನು ವೀಡಿಯೋಗಳು ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಎಡಿಟಿಂಗ್ ಮಾಡ್ಬೇಕಂದ್ರೆ ನನ್ನ ನಾಲಿಗೆ ಏನು ಗಂಧನೇ ಗೊತ್ತಿಲ್ಲ ನನಗೆ. ಇವಾಗಂತೂ ನಾನು ಅನ್ವಾಸಕ್ಕೆ ನಾನು ಮಾಡಿಬಿಟ್ಟು ಸಾಕ್ತಿಲ್ಲ. ಅದಕ್ಕೆ ಅದು ಮಂಗ ಕೂಡ ಮಾನವಾಗ್ತಾರೆ ನನಗೆ. ಕರೆಕ್ಟಾಗಿ ಹೇಳಿದೆ ನೋಡಿ. ಅಷ್ಟ ಕಾಫಿ ಕೂಡ ಸಿಗ್ತೀನಿ. ನೆಕ್ಸ್ಟ್ ನಾನು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟಿದ್ದೀನಿ. ಫಸ್ಟ್ ಎದ್ದದಷ್ಟು ಕಸ ಗುಡಿಸ್ಬೇಕು, ಮನೆ ಕಸ. ಇವಾಗ ಅದಕ್ಕೆ ಕಾಫಿ ಕೊಟ್ಬಿಟ್ಟು ಮನೆಯೆಲ್ಲ ಒಂದು ಸಲ ಒರೆಸ್ಕೊಂಬಂದ್ಬಿಡ್ತೀನಿ. ಗಂಜಲ ಹಾಕ್ಬಿಟ್ಟು ನಾನು ಡೈಲಿ ಒಂದು ಡ್ರಾಪ್ ಆದರೂ ಗಂಜಲ ಹಾಕ್ತೀನಿ. ಅಷ್ಟು ಗಂಜಲ ಇಲ್ಲ ಅಂದರೆ ನಾನು ಸ್ವಲ್ಪ ಅರಿಶಿನ ಪೌಡ್ರು, ಒಂದು ತುಳಸಿ ಎಲೆ ಇಷ್ಟು ಹಾಕ್ಬಿಟ್ಟು ನಾನು ಮನೆ ಒರೆಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಇಟ್ಬಿಟ್ಟಿರಿ. ನನಗೆ ಮೈಗ್ರೇನ್ ಯಾವಾಗ ಸ್ಟಾರ್ಟ್ ಆಯಿತೋ ನಾನು ಫಸ್ಟು ಮನೆ ಒರೆಸ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿದ್ರು, ಮಲಗಿದ್ದೀನಿ ಅಂದು. ಅದಕ್ಕೆ ಅವಳಿಗೆ ಸ್ವಲ್ಪ ಬೋಂಡೆಲ್ಲ ಮಾಡ್ಕೊಟ್ಬಿಟ್ಟು ಬೇಗ ಸಾರೆಲ್ಲ ಇದೆ ಮಾಡ್ಕೊಟ್ಬಿಟ್ಟು ಅವಳಿಗೆಲ್ಲ ಡೆನ್ಸಮ್ ಮಾಡ್ತೀನಿ. ಪಾಪ ಅವಳಿಗೆ ನಾಳೆ ಆಸೆ ಸೀರಿಯಲ್ ಆಮೇಲೆ ಬ್ರ್ಯಾಂಡ್ ಶೂಟ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾಳ. ಒಂದು ದಿನ ಇರಲ್ಲಮ್ಮ, ಶೂಟ್ ಮಾಡಬೇಕಮ್ಮ, ಶೂಟಿಂಗ್ ಇದೆ ಅಂತಲ್ಲ. ನಮಗೂ ಒಂಥರ ಬೇಜಾರು. ಅವ್ರಿಗೆ ಬಿಸಿ ಏನು ಮಾಡ್ಕೊಳಕ್ಕಾಗಲ್ಲ, ತಿಂಡಿ ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ನಾನು ದೋಸೆ ತಿನ್ನಲ್ಲ, ಇಡ್ಲಿ ತಿನ್ನಂತ. ಆಚೆ ಶೂಟಿಂಗಲ್ಲಿ ಇಡ್ಲಿ ದೋಸೆ ಎಲ್ಲ ತಿಂತಾಳೆ. ಆವಾಗ ನಾನು ಹೇಳ್ತೀನಿ, ಇವಾಗ ಇಲ್ಲೆಲ್ಲ ಅಯ್ಯೋ ಅನಿವಾರ್ಯ ತಿನ್ನಬೇಕು ಅಂತ. ಮನೇಲಿ ಮಾಡೋಕ್ಕೆ ತಿನ್ನಲ್ಲ. ಅದಕ್ಕೆ ನೀವು ಫಸ್ಟ್ ಮನೆ ಒರೆಸ್ಬಿಟ್ಟು ಎಲ್ಲ ಸ್ವಲ್ಪ ಬ್ಲಿಂಕೆಟ್ ಸ್ವಲ್ಪ ಆರ್ಡ್ರ್ ಮಾಡ್ಕೊಳ್ತೀನಿ. ಅದು ಬರ್ತೀನಿ. ಬೇಗ ಅಡುಗೆ ಮಾಡಿಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಮನೇಲಿ ಇದ್ದೀನಲ್ವ, ಇವತ್ತಾದ್ರೂ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಬನ್ನಿ ಮನೆ ಒರೆಸೋಣ. ನಾನು ಇವಾಗ ಸುಮ್ಮನೆ ಆಚೆ ಹೋದ್ನ ಒಂದು ಕಡಾಯಿ ಸುಮ್ಮನೆ ಅದು ಯಾರೋ ಬಂದು ಸುಮ್ಮನೆ ನೋಡೋಕೆ ಬಿಟ್ಟಿಲ್ಲ. ಆಮೇಲೆ ತೊಗೊಳ್ಳಿ ಮೇಡಮ್ ಇದು ಚೆನ್ನಾಗಿದೆ ವೆಯ್ಟ್. ಇದು ಇಂಜೆಕ್ಷನ್ ತುಂಬ ವೆಯ್ಟ್ ಇದೆ.
ಇದೊಂದು ಕಡಾಯಿ ತೊಗೊಂಡ್ಬಂದು ಸುಮ್ಮನೆ ಆಚೆ ಹೋಗಿದ್ದು, ಅದಕ್ಕೆ ಆಚೆ ಹೋಗೋದಿಲ್ಲ ನಾನು, ಅದಕ್ಕೆ ಆಚೆ ಹೋಗೋದಿಲ್ಲ ನಾನು, ಹೋದರೆ ಅದು ಹಿಂಗೆ. ಇವಾಗ ನಾನು ಮನೆ ಒಳಗೆ ಬರ್ತೀನಿ. ಬನ್ನಿ, ನಾನು ಇವಾಗ ಮಟನ್ ತೊಗೊಂಡ್ಬರ್ಕ್ ಹೋಗ್ತೀನಿ. ನೋಡು, ನನ್ನ ಮಗಳು ಈಚೆ ಕಟ್ಟಾಕಿದ್ದೀನಿ. ಭಾರಿ ಹಿಂಸೆ ಕೊಡ್ತಾಳಪ್ಪ ನನಗಂತೇಳು. ನೋಡಿ, ಮುತ್ತಕೊಂಡು ಮಗನ ಮುತ್ತಕೊಂಡು ಇದು ನನ್ನ ಬಂಗಾರ, ಇದು ನನ್ನ ಮುದ್ದು ರಾಜ. ಇದು ಸೆಲ್ಲಂ ಮಾಡು ಮಗನೇ, ಕುಳ ಹಾಯ್ ಮಾಡ್ಕೊಳ್ಳಿ. ಮಟನ್ ಸಾರಿಗೆ 2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಟೊಮೊಟೊ, ಕೊತ್ತಂಬರಿ, ಪುದೀನ ಇಷ್ಟು ಹುರ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೂ ಹಾಕ್ತೀನಿ ನೋಡಿ. ಎಣ್ಣೆ ಹಾಕ್ಕೊಳ್ತೀನಿ, ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನು ಫಸ್ಟು 4 ಸ್ಪೂನ್ ತಣ್ಣೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಣಗಿದ್ದು, ಸ್ವಲ್ಪ ಗರಂ ಮಸಾಲ, ಚಕ್ಕೆ ಲವಂಗ, ಒಂದು ಏಲಕ್ಕಿ ಇಷ್ಟನ್ನು ಹಾಕೊಂಡು ಹುರಿತೀನಿ. ನನಗೆ ಈ ಥರ ಬಾಂಡ್ಲಿ ಇದೆ ತುಂಬ ಇಷ್ಟ. ನನಗೆ ನನ್ನ ಮಗಳು ನೋಡ್ಬಿಟ್ರೆ ಬಾಂಡ್ಲಿನ ಮುಗಿತು, ಇದನ್ನ ಬರ್ತೀನಿ, ಎಷ್ಟು ಬೇಕು ನಿಮ್ಗೆ ಪಾತ್ರೆಗಳು ಅಂತಾಳೆ ನೋಡಿ. ಇದ್ರ ಜೊತೆ ನಾನು ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ, ಎಲ್ಲ ಒಟ್ಟಿಗೆ ಹಾಕಿ ಹುರಿತೀನಿ. ನಾನು ಮಟನ್ ಸಾರು ಹೀಗೆ ಮಾಡೋದು, ಬೆಳ್ಳುಳ್ಳಿ ಕಮ್ಮಿ ಹಾಕಿ. ಏನಕ್ಕೆ ಅಂದರೆ ಇಕ್ಕಿ ಬೇಳೆ ಹಾಕ್ತಾಯಿದ್ದೀನಿ, ಅದಕ್ಕೆ ಬೆಳ್ಳುಳ್ಳಿ ಕಮ್ಮಿ ಹಾಕ್ತೀನಿ. ಇದ್ರ ಜೊತೆ ಟೊಮೊಟೊ ಎಲ್ಲ ಹಾಕಿ ಇದಾಗಿದೆ. ಇಷ್ಟಾದರೆ ಸಾಕು ನೋಡಿ. ಅದೇ ಕಡೆ ಇಟ್ಕೊಂಡು ಅದೇ ಕಡೆ ನಾನು ಇಟ್ಕಿದ ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಮಾಡಾಕೋ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದು ಇಟ್ಬಿಟ್ಟು ಒಂದು 10 ನಿಮಿಷ ಆಯಿತು ಫ್ರಿಜ್ಜಲ್ಲಿ. ಇದು ಇಷ್ಟ ಆದರೆ ಸಾಕಿದ್ದು. ಇದು ಹಾಕಿ ಮಾಡ್ತೀನಿ ಇವಾಗ. ತೊಗೊಂಡು ಮಸಾಲೆ ಎಲ್ಲ ಹಾಕ್ತೀನಿ ನಾನು ಇವಾಗ. ತಣ್ಣಗಾದ್ಮೇಲೆ ಹಾಕ್ಬೇಕು ಮಸಾಲೆನ, ಬಿಸಿ ಇದ್ದರೆ ಹಾಕ್ಬಾರ್ದು. ಇದನ್ನು ನುಣ್ಣಗೆ ರುಬ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಏನಪ್ಪ ತೆಂಗಿನಕಾಯಿಲ್ದ ಮಾಡ್ತೀನಿ ಅಂದ್ಬೇಡಿ, ತೆಂಗಿನಕಾಯಿ ಸ್ವಲ್ಪ ಹಾಕಿ ನೋಡಿ. ಇಷ್ಟನ್ನು ರುಬ್ಕೊಂಬರ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ ನಾನು. ಈ ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಈರುಳ್ಳಿ ಸಣ್ಣ ಉದ್ದು ಹಚ್ಚಿ ಹಾಕೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಕೆಜಿ ಮಟನ್ ಹಾಕ್ಕೊಳ್ತೀನಿ ನೋಡಿ. ಚೆನ್ನಾಗಿ ನೀರಲ್ಲಿ ಹಿಂದಿದೆಲ್ಲ ನಾನು ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ. ನಾವು ಯಾವಾಗಲೂ ಮಟನ್ ಸಾರು ಹೀಗೆ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕೋಣ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದ್ರೆ ಸುದ್ದು ಎಣ್ಣೆ ಬಿಟ್ಟು ಇವಾಗ ನಾನು ನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕಷ್ಟು ಗ್ರೇವಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ಸಾರು ಮಾಡೋಕ್ಕೆ ಹೋಗಲ್ಲ ನಾನು, ಇದು ಮಟನ್ ಸಾರು. ಯಾಕೆ ನಾನು ಸೋಮವಾರ ಮಿಕ್ಕೋಗ್ಬಿಡುತ್ತೆ ಅಂತ ಮಂಡೆ, ಅದಕ್ಕೋಸ್ಕರ. ಇದು 3 ವಿಸಿಲ್ ಬರಲಿ. 3 ವಿಸಿಲ್ ಬಂದಮೇಲೆ ನಾನು ಇದ್ಕಿದ ಬೇಳೆ ಹಾಕ್ತೀನಿ. ಹಾಕ್ಬಿಟ್ಟು 1 ವಿಸಿಲ್ ಬರುತ್ತೆ ನಂಗೆ ಆಫ್ ಮಾಡಬೇಕು. ಈಗ ಇದು ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೂರು ವಿಸಿಲ್ ಬರಲಿ. ಇದು ನೋಡಿ, ಇದು 4 ವಿಸಿಲ್ ಆಗ್ತಾ ಇದ್ದಿದ್ದು. ಆಫ್ ಮಾಡ್ತೀವಿ ಇವಾಗ. ನೋಡಿ, ವಿಸಿಲ್ ಹೋಗಿದ್ದು ಫುಲ್ಲು ಅಂತ ಇಕ್ಕಿದ ಬೇಳೆ ಫುಲ್ಲು ತಣ್ಣಗಾಗಿ. ಬೋಂಡನು ಮಾಡಿದೆ ನನ್ನ ಮಗಳಿಗೆ. ನಾನು ಇದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಬೋಂಡ ಏನು ಸುಮ್ಮನೆ ಹೆವಿ ಆಗುತ್ತೆ, ಲಾಂಗ್ ಆಗುತ್ತೆ ವಿಡಿಯೋ ಅಂತ. ನೋಡೋಣ, ಸಾರು ತಣ್ಣಗಾಗಿದೆ ನೋಡಿ. ಇಷ್ಟಾದರೆ ಸಾಕು. ಇದು ನೋಡೋಕೆ ಬೇಳೆ ಬೆಂದಿರುತ್ತೆ ನೋಡಿ. ನೋಡಿ, ಒಂದೇ ವಿಸಿಲ್ ಸಾಕು. ಇದು ಇದು ನಮ್ಮ ಕುಳ್ಳಿಗೆ ನಮ್ಮಮ್ಮ ಏನೋ ಮಾಡ್ತಾಳೆ ಅಂತ ನಾನು ಇವಾಗ ಟೈಮ್ 3 ಗಂಟೆ ಆಗೋಯ್ತು, ಊಟದ ಟೈಮ್ ಮುಗಿಯೋಯ್ತು. ಅದಕ್ಕೆ ನಾನು ನನ್ನ ಮಗಳಿಗೆ ಬೋಂಡ ಮಾಡ್ದಲ್ಲ, 2 ಬೋಂಡ, 1 ಗ್ಲಾಸ್ ಟೀ ಕುಡಿದ್ಬಿಟ್ಟು ಅಡುಗೆ ಮೇಲೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದ್ಬಿಟ್ಟು ಸ್ನಾನ ಮಾಡಿ ಇನ್ನು ರಾತ್ರಿಗೆ ಊಟ ಇಲ್ಲ, 3 ಗಂಟೆ ತಿನ್ನೋಕ್ಕಾಗಲ್ಲ. ಅದಕ್ಕೆ 2 ಬೋಂಡ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿದ್ದು. ಎಷ್ಟು ಸಾಫ್ಟಾಗಿದೆ ಗೊತ್ತಾ ನೋಡಿ. ಏನಕ್ಕೆ ತಿಂತೀನಿ ಅಂತ
ಏನು ಕೊಟ್ಟರು ಬೇಡ, ನಾನು ತಿಂದಲ್ಲ ಬಾಯಿ ಇಟ್ಕೊಳ್ತಾಳೆ, ಆಚೆ ಆಗ್ತಾಳೆ ಹಾಗೆ. ನನ್ನ ಮನೆ ಮಗಳು ಮುದ್ದು ಮಗಳು ಹೇಳಿದ ಮತ್ತೆಲ್ಲ ಕೇಳ್ತಾಳೆ. ಬಾ ಅಂತ ಬರ್ತಾಳೆ, ಕುತ್ಕೊಂಡು ತಿಂತಾಳೆ. ಮಮ್ಮಿ ಮುತ್ಕೊಂಡು ಕೊಡ್ತಾಳೆ. ಮಮ್ಮಿ ಅಳ್ತಾತೆ ಅಂದರೆ ಯಾರೋ ಬಂದಿಲ್ಲ ಎಲ್ಲ ಮುತ್ಕೊಡ್ತಾಳೆ. ಮಮ್ಮಿ ಎಲ್ಲ ಡ್ರೆಸ್ ಹಾಕೊಂಡು ರೆಡಿ ಆದರೆ ಗೊತ್ತಾಗುತ್ತೆ ಮಮ್ಮಿ ಎಲ್ಲ ಹೋಗ್ತಾಳೆ ಅಂತ. ನೈಸ್ ಮಾಡ್ತಾರೆ ಗೊತ್ತಾ, ನಾನು ಬೇಗ ಅವ್ರ ಅಕ್ಕಂಗೆ ಹೋಗಿ ನೀವು ನೈಸ್ ಮಾಡ್ತಾರೆ, ಅವ್ರ ಅಕ್ಕ ಬಂದು ನನಗೆ ಬಂದು ನೈಸ್ ಮಾಡ್ತಾರೆ. ಯಾರು ಸಿಕ್ಕಿಲ್ಲ ಅಂದರೆ ಅವ್ರ ಅಣ್ಣ ಅವನಿಗೆ ಜಾನು ನೈಸ್ ಮಾಡ್ತಾರೆ. ಇನ್ನೂ ಯಾರು ಸಿಕ್ಕಿದ್ರೆ ನಮ್ಗೆ ಎಮ್ಮು ಇದ್ದಾಳೆ ಬೇಕು ಅವಳ ಹತ್ರ. ನನಗೆ ಟೀ ನಾನೆಲ್ಲ ಮುಗೀತು. ಇವಾಗ ಮಕ್ಳಿಗೆ ಊಟ ಹಾಕೋಣ. ಟೈಮ್ 7:30 ಆಯಿತು. ಊಟ ಹಾಕೋಣ ಮಕ್ಕಳಿಗೆ. ರೈಸ್ ಮಾಡಿದ್ದೀನಿ. ನಮ್ಮ ಕುಳ್ಳಿ ಅಂತೂ ಟೈಮ್ ಕುಳ್ಳಿಗೆ ಹಾಕ್ಕೊಡ್ಬೇಕು. ರೈಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಬೇಯಿಸಿದ್ದೀನಿ. ಅವ್ರಿಗಂತೂ ಚಿಕನ್ ಬೇಯಿಸ್ತೀರೇನೋ ನೋಡಿ. ಚಿಕನ್ ಇದು ಅವ್ರದ್ದೇ ಇಟ್ಟಿರೋದು. ಈ ಸ್ಪೂನು ಈ ಪಾತ್ರೆ ಎಲ್ಲ ಅವ್ರದ್ದೇ. ಬನ್ನಿ ಊಟ ಊಟ ಮುಗಿಸ್ತೀನಿ. ನೈಟ್ 9:30 ಆಯ್ತು ನನ್ನ ಬೆಳಗ್ಗೆ. ಮತ್ತು ನಾನು ಊಟ ಕೂಡ ಮಾಡಿಲ್ಲ, ನಾಷ್ಟ ನಮಗೆ ನೋಡ್ದಲ್ವ 2 ಬೋಂಡ ತಿಂದು ಒಂದು ಟೀ ಕೊಡ್ದು ಅಷ್ಟೇ. ಬೆಳಗ್ಗೆ ಒಂದು ಗ್ಲಾಸ್ ಕಾಫಿ ಕೊಡೋದು ಅಷ್ಟೇ. ನನಗೆ 3 ಗಂಟೆ ಆಗೋಯ್ತು ನಾನು ಊಟ ಮಾಡಲ್ಲ. 2:30 ಆದರೂ ನಾನು ಊಟ ಮಾಡಲ್ಲ. ಯಾಕೆ ನನಗೆ ಇಲ್ಲೊಂಥರ ಎದೆ ಉರಿತಕ್ಕ ವಾಮಿಟ್ ಥರ ವಾಮಿಟ್ ಆಗುತ್ತೆ ನನಗೆ ಮೈಗ್ರಿಂದ. ನನಗೆ ಟೈಮ್ ಕರೆಕ್ಟ್ ತಿಂದಿಲ್ಲ ಅಂದರೆ ಟೈಮ್ ಇರುತ್ತೆ, ನಾನು ತಿನ್ನೋಕೆ ಹೋಗಲ್ಲ. ಅದಕ್ಕೆ ಇವಾಗ ನೋಡು ಸ್ವಲ್ಪ ಅನ್ನ, ಒಂದು ದೋಸೆ ಹಾಕೊಂಡು ಸ್ವಲ್ಪ ಸಾರು. ಇದು ಊಟ ಇವತ್ತು. ನಾಳೆ ಬೇರೆ. ಇಷ್ಟೇ ಊಟ. ನನಗೆ ಊಟ ನೈಟಲ್ಲಿ ತಿನ್ನೋಕ್ಕೆ ತುಂಬ ಬೇಜಾರಾಗುತ್ತೆ. ನನ್ನ ಮಗಳು ಬೇರೆ 1 ವಾರ ಆಯಿತು ಹೋಗಿ ಅವಳು ಶೂಟಿಂಗು ಅದು ಇದು ಅಂತ ಬರ್ತೀನಿ ಅಂತ ಬಂದಿಲ್ಲ. ಇದು ಬಂದಿಲ್ಲ. ಇವಾಗ ಬಂದಿದ್ದಾಳೆ. ಅವಳು ಏನೋ ಪ್ರಮೋಷನ್ ಶೂಟು ನಾಳೆ ಆಸೆ ಸೀರಿಯಲ್ ಅಂತ ಹೇಳಿದೆ, ಅದಕ್ಕೆ ಬಂದಿಲ್ಲ. ಬರಲಿ 1-2 ದಿನ ಬಿಟ್ಕೊಂಡು ಸುಮ್ಮನೆ ನಾನು ಕರೆದ್ಬಿಟ್ಟು ಪ್ರೆಜರ್ ಹಾಕಿದ್ರೆ ಬರ್ತಾಳೆ. ಅಮ್ಮ ನಾನು ವೀಡಿಯೋ ಮಾಡ್ಬೇಕಮ್ಮ ಅಂತ ನನಗೊಂಥರ ಬೇಜಾರು. ಅದಕ್ಕೆ ನಾನು ಕರೆದಿಲ್ಲ. ಬರ್ತಾಳೆ ನಾಳೆನ ನಾಡ್ದು ಬರ್ತಾಳೆ. ಇನ್ನೇನು ಇವಾಗ ಊಟ ಮುಗಿಸ್ತೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾನು ಸ್ವಲ್ಪ ಕ್ಯಾಮ್ರಾ ಒಂಥರ ಡರ್ದು ಕಾಣುತ್ತೇನೋ ಒಂಥರ ಏನಂತ ಮೊಪ್ಪು ಅರ್ಧ ಅವ್ನಿಗೆ ಹೋಗಿ ತೋರಿಸ್ತೀನಿ ಏನಂತ. ಸ್ವಲ್ಪ ದಿನ ನನ್ನ ಮಗಳಿಗೆ ತಂದು ಕೊಡ್ತೀನಿ ಹೊಸದಂತ. ಅದಕ್ಕೆ ಸ್ವಲ್ಪ ಇದರಲ್ಲೇ ನಾನು ವೀಡಿಯೋ ಮಾಡ್ತೀನಿ. ಏನಾದ್ರು ಸ್ವಲ್ಪ ಬ್ಲ್ಯಾಕು ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬನ್ನಿ. ನೋಡಿ ಊಟ ಎಲ್ಲ ಮುಗೀತು. ಇವಾಗ ನಾನು ಕಿಚನ್ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ನೋಡಿ ತೋರಿಸ್ತೀನಿ. ಎಲ್ಲ ಕಿಚನ್ ಫುಲ್ಲು ಇದೇ ಥರ ಡೈಲಿ ಕ್ಲೀನ್ ಮಾಡೋದು. ಇದು ಸ್ಟವ್ ಯಾವಾಗಲೂ ಹಿಂಗೆ ಇರುತ್ತೆ. ಅದೊಂದು ರೈಸ್ ಕುಕ್ಕರು ಇಷ್ಟು ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ. ಇದಾಗಿತ್ತು ನಾನು ಸಂಡೇ ಲಾಗು. ಡೈಲಿ ಬೆಳಗ್ಗೆ ನಾನು ಏನೇನು ಮಾಡಿದ್ದೀನಿ ಇದಾಗಿತ್ತು ನನ್ನ ಸಂಡೇ ಲಾಗು. ಯಾರಿಗೆಲ್ಲ ನನ್ನ ಸಂಡೇ ಲಾಗ್ ಚೆನ್ನಾಗಿದೆ ಅಂದರೆ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಅದು ದಯವಿಟ್ಟು ಮಾಡಿ ವೀಡಿಯೋ ಸರಿ ಇಲ್ಲ ಅಂತಂದರೆ ನಾನು ಕಮೆಂಟ್ಸ್ ನಾನು ಒಪ್ಕೊಳ್ತೀನಿ. ಇದಾಗಿತ್ತು ನಂದು ಸಂಡೇ ಲಾಗ್. ಲಾಸ್ಟ್ವರೆಗೂ ನೋಡಿ. ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.